ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತೆಯಿಂದ ಶ್ರೀರಾಮನಿಗೆ ನಿಂದಾಪೂರ್ವಕವಾದ ಉತ್ತರ, ತನ್ನ ಸತೀತ್ವವನ್ನು ಸಿದ್ಧಪಡಿಸಲು ಸೀತೆಯ ಅಗ್ನಿಪ್ರವೇಶ ಎಂಬ 116ನೆಯ ಸರ್ಗಕ್ಕೆ ಸ್ವಾಗತ. ಏವ ಮುಕ್ತಾತು ವೈದೇಹಿ ಪರುಷಂ ರೋಮಹರ್ಷಣಂ ರಾಘವೇಣ ಸರೋಷೇಣ ಭೃಶಂ ಪ್ರವ್ಯಥಿತಾಭವತ್. ಶ್ರೀರಾಮನು ಕುಪಿತನಾಗಿ ಹೇಳಿದ ಅತಿ ಕಠೋರವು ಮೈ ನವಿರೇಳುವುದು ಆದ ಮಾತುಗಳನ್ನು ಕೇಳಿ ವೈದೇಹಿಯು ಅತ್ಯಂತ ದುಃಖಿತೆಯಾದಳು. ಅಂತಹ ದೊಡ್ಡ ಜನಸಮುದಾಯದಲ್ಲಿ ಪತಿಯ ಇಂತಹ ಅತಿ ಭಯಂಕರವಾದ ಮಾತನ್ನು ಕೇಳಿ ಸೀತೆಯು ಲಜ್ಜೆಯಿಂದ ತಲೆ ತಗ್ಗಿಸಿದಳು. ಶ್ರೀರಾಮನ ಬಾಣ ರೂಪವಾದ ಮಾತುಗಳಿಂದ ಚುಚ್ಚಲ್ಪಟ್ಟ ಅವಳು ಬಾಣಗಳಿಂದಲೇ ಪೀಡಿತಳಾದಂತೆ ತನ್ನ ಅಂಗಾಂಗಗಳಲ್ಲಿಯೇ ಹುದುಗಿ ಹೋದಳು. ಧಾರಾಕಾರವಾಗಿ ಕಣ್ಣೀರು ಸುರಿಸಿದಳು. ಕಣ್ಣೀರಿನಿಂದ ಸಂಪೂರ್ಣವಾಗಿ ನೆನೆದು ಹೋಗಿದ್ದ ಮುಖವನ್ನು ಸೆರಗಿನಿಂದ ಒರೆಸಿಕೊಳ್ಳುತ್ತಾ ಗದ್ಗದವಾದ ಮಾತುಗಳಿಂದ ಮೆಲ್ಲನೆ ಪತಿಯನ್ನು ಕುರಿತು ಹೇಳತೊಡಗಿದಳು. ಕಿಂ ಮಾಮ ಸದೃಶಂ ವಾಕ್ಯಮೀದೃಶಂ ಚೋತ್ರದಾರುಣಂ ರೂಕ್ಷಂ ಶ್ರಾವಯಸೆ ವೀರ ಪ್ರಾಕೃತಮಿವ. ವೀರನೇ, ನಿನ್ನಂತಹವನು ಹೇಳಲು ಯೋಗ್ಯವಲ್ಲದ ಶೋಕವನ್ನು ಉಂಟು ಮಾಡತಕ್ಕದು ಅತಿ ದಾರುಣವು ಕರ್ಣ ಕಠೋರವೋ ಆದ ಇಂತಹ ಮಾತುಗಳನ್ನು ಸಂಸ್ಕೃತಿಯೇ ಇಲ್ಲದ ಅಸಭ್ಯನಾದ ಮನುಷ್ಯನೊಬ್ಬನು ಸಂಸ್ಕಾರಹೀನನಾದ ಅಸಭ್ಯನಾದ ಹೆಂಗಸಿಗೆ ಹೇಳುವಂತೆ ಹೇಳುತ್ತಿರುವ ಏಕೆ? ನ ತಥಾಸ್ಮಿ ಮಹಾಬಾಹೋ ಯಥಾ ತ್ವಮವಗಚ್ಚಸಿ ಪ್ರತ್ಯಯಂ ಗಚ್ಚಮೇಯೇನ ಚಾರಿತ್ರೇನೈವ ಮೇ ತೇ ಕ್ಷಪೆ. ಮಹಾಬಾಹುವೆ, ನೀನು ಭಾವಿಸಿಕೊಂಡಿರುವಂತೆ ನಾನಿಲ್ಲ. ನನ್ನಲ್ಲಿ ವಿಶ್ವಾಸವನ್ನಿಡು. ನನ್ನ ಚಾರಿತ್ರ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ನಾನು ಸಂದೇಹಿಸಲು ಖಂಡಿತವಾಗಿಯೂ ಯೋಗ್ಯಳಾದವಳಲ್ಲ. ಪೃಥಕ್ ಸ್ತ್ರೀಣಾಂ ಪ್ರಚಾರೇಣ ಜಾತಿಂ ತಾಂ ಪರಿಶಂಗಸೆ ಪರಿತ್ಯಜೆ ಮಾಂ ಶಂಕಾತು ಯದಿ ತೇಹಾಂ ಪರೀಕ್ಷಿತ. ಅಸಭ್ಯ ಸ್ತ್ರೀಯರ ಆಚರಣೆಯನ್ನೇ ನೋಡಿ ನೀನು ಸ್ತ್ರೀ ಜಾತಿಯನ್ನೇ ಸಂಶಯ ದೃಷ್ಟಿಯಿಂದ ನೋಡುವುದು ಉಚಿತವಲ್ಲ. ನೀನು ನನ್ನನ್ನು ಚೆನ್ನಾಗಿ ಪರೀಕ್ಷಿಸಿರುವುದೇ ಆದರೆ ಹೀಗೆ ಸಂಶಯಿಸಲು ಕಾರಣವೇ ಇಲ್ಲ. ಪುನಃ ನನ್ನ ಆಗಿನ ಪರಿಸ್ಥಿತಿಯನ್ನು ವಿವರಿಸಿ ಹೇಳುತ್ತೇನೆ. ಆಗಲಾದರೂ ನೀನು ನಿನ್ನ ಈ ಸಂದೇಹವನ್ನು ಪರಿತ್ಯಜಿಸು. ಯದ್ಯಹಂ ಗಾತ್ರ ಸಂಸ್ಪರ್ಶಂ ಗತಾಸ್ಮಿ ವಿವಶಾ ಪ್ರಭೋ ಕಾಮಕಾರೋ ನಮೇ ತತ್ರ ದೈವಂ ತತ್ರ ಅಪರಾಧ್ಯತೆ. ಪ್ರಭುವೇ, ರಾವಣನು ನನ್ನನ್ನು ಅಪಹರಿಸಿದ ಸಮಯದಲ್ಲಿ ನಾನು ಅಸ್ವತಂತ್ರಳಾಗಿದ್ದೆನು. ಬಲಾತ್ಕಾರದಿಂದ ಒಯ್ಯಲ್ಪಡುತ್ತಿದ್ದೆನು. ನಾನು ಸ್ವೇಚ್ಛೆಯಿಂದ ರಾವಣನ ವಶಳಾಗಿರಲಿಲ್ಲ. ಪರಪುರುಷನಿಂದ ಶರೀರದ ಸ್ಪರ್ಶವಾದುದು ನಿಶ್ಚಯವಾದರೂ ಇದರಲ್ಲಿ ನನ್ನ ಅಪರಾಧವೇನೂ ಇಲ್ಲ. ಇದು ದೈವದ ಅಪರಾಧ. ಮದಧೀನಂತು ಯತ್ತನ್ಮೇ ಹೃದಯಂ ತ್ವಯಿಮರ್ತತೆ ಪರಾಧೀನೇಶು ಗಾತ್ರೇಶು ಕಿಂ ಕರಿಷ್ಯಾಮ್ಯನೀಶ್ವರ. ಆ ಸಮಯದಲ್ಲಿ ನನ್ನ ಅಧೀನದಲ್ಲಿದ್ದುದು ನನ್ನ ಮನಸ್ಸು ಮಾತ್ರ. ಅದು ಪರಕೀಯವಾಗಲು ಸಾಧ್ಯವೇ ಇಲ್ಲ. ಆ ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಲೀನಗೊಳಿಸಿದ್ದೆನು. ನನ್ನ ಶರೀರವು ಪರಾಧೀನವಾಗಿದ್ದರೆ, ನನ್ನನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಒಯ್ಯುತ್ತಿದ್ದರೆ, ಅಬಲೆಯಾದ ಅಸ್ವತಂತ್ರನಾಗಿದ್ದ ನಾನು ಏನು ತಾನೇ ಮಾಡಬಲ್ಲವಳಾಗಿದ್ದೆನು? ಆ ಸಮಯದಲ್ಲಿ ಏನು ಮಾಡಲು ತಾನೇ ನನಗೆ ಸಾಧ್ಯವಿದ್ದೀತು? ಸಹ ಸಮೃದ್ಧ ಭಾವಾಶ್ಚ ಸಂಸರ್ಗೇಣ ಚ ಮಾನದ ಯದ್ಯಹಂ ತೇನ ವಿಜ್ಞಾತ ಹತತೇನಾಸ್ಮಿ ಶಾಶ್ವತಂ. ಇತರರಿಗೆ ಗೌರವವನ್ನು ತೋರಿಸುವವನೇ, ನನ್ನ ವಿಷಯದಲ್ಲಿ ಮರ್ಯಾದೆಗೆ ಹಾನಿಯನ್ನುಂಟು ಮಾಡುತ್ತಿರುವವನೇ, ನಮ್ಮಿಬ್ಬರಲ್ಲಿ ಅನುರಾಗವು ದಿನ ದಿನಕ್ಕೂ ಹೆಚ್ಚುತ್ತಲೇ ಇದ್ದಿತು. ನಾವಿಬ್ಬರು ಜೊತೆಯಲ್ಲೇ ಇರುತ್ತಿದ್ದೆವು. ಹೀಗಿದ್ದು ನೀನು ನನ್ನ ಸಹಜ ಸ್ವಭಾವ ಗುಣಗಳನ್ನು ತಿಳಿಯದವನಾಗಿದ್ದರೆ ನಾನು ಶಾಶ್ವತವಾಗಿ ಸತ್ತು ಹೋದಂತೆಯೇ ಸರಿ. ನಾನಿನ್ನು ಬದುಕಿದ್ದು ಪ್ರಯೋಜನವಿಲ್ಲ. ಈ ಸಂದರ್ಭದಲ್ಲಿ ಗಮನಿಸಿ, ಭಾರತದಲ್ಲಿ ಅಥವಾ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಸ್ತ್ರೀಯ ವಿಷಯದಲ್ಲಿ ನಡೆಯುವಂತಹ ಅತ್ಯಾಚಾರದ ವಿಷಯಗಳಲ್ಲಿ ಆಕೆಯ ದೇಹವು ಅತ್ಯಾಚಾರಕ್ಕೆ ಒಳಗಾಗಿತ್ತೇ ಹೊರತು ಆಕೆ ಆ ಸಂದರ್ಭದಲ್ಲಿ ಯಾವ ಮನಸ್ಥಿತಿ ಹೊಂದಿದ್ದಳು ಅಥವಾ ತದನಂತರದಲ್ಲಿ ಆಕೆಯ ಮನಸ್ಥಿತಿ ಹೇಗೆ ಬದಲಾಯಿತು ಎಂಬುದರ ಆಧಾರದ ಮೇಲೆ ಸ್ತ್ರೀಯನ್ನು ಪೂಜ್ಯಳಾಗಿಯೇ ಕಾಣುತ್ತೇವೆ. ಇಲ್ಲದೆ ಹೋಗಿದ್ದರೆ ತಿಳಿದು ಇಂದ್ರನೊಡನೆ ಸೇರಿದಂತಹ ಅಹಲ್ಯೆ
ಪಂಚಕನ್ಯಾ ಸ್ಮರೇ ನಿತ್ಯಂ ಎಂದು ಹೇಳಿಕೊಳ್ಳುವಲ್ಲಿ ಆಕೆಯನ್ನು ಬೆಳಗಿನ ಜಾವದಲ್ಲಿ ಸ್ಮರಿಸುವ ಅವಶ್ಯಕತೆ ಇರಲಿಲ್ಲ. ಅದೇ ರೀತಿಯಾಗಿ ಬೃಹಸ್ಪತಿಯಂತಹ ದೇವತೆಗಳ ಗುರುವಾದ ಬೃಹಸ್ಪತಿಯ ಪತ್ನಿಯಾದ ತಾರೆ ಚಂದ್ರನಿಂದ ಅಪಹರಿಸಲ್ಪಟ್ಟು ಚಂದ್ರನ ಅತ್ಯಾಚಾರದಿಂದಾಗಿ ಆಕೆ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಕೂಡ ಆಕೆ ಆ ಗರ್ಭವನ್ನು ತ್ಯಜಿಸಿ ಪುನಃ ಬೃಹಸ್ಪತಿಯನ್ನು ಸೇರಿದ ನಂತರ ಆಕೆಯ ಈ ಪಾತಿವೃತ್ಯದಲ್ಲಿ ಯಾವ ಕಳಂಕವೂ ಉಂಟಾಗುವುದಿಲ್ಲ. ಇದು ಸನಾತನ ಸಂಪ್ರದಾಯದ ಶ್ರೇಷ್ಠತೆ. ಕಾರಣಾಂತರಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸಹ ಸ್ತ್ರೀಯಾದವಳು ತನ್ನ ತನ್ನ ದೇಹದ ಜೈವಿಕತೆಯ ಕಾರಣದಿಂದಾಗಿ ಆಕೆ ಆ ಸಂದರ್ಭದಲ್ಲಿ ತಾನು ಶರಣಾಗಲೇಬೇಕಾಗುತ್ತದೆ. ಅದರಿಂದಾಗಿ ಆಕೆಯ ದೇಹದ ಮೇಲೆ ಯಾವುದೇ ಅತ್ಯಾಚಾರ ನಡೆದಿರಲಿ, ಒಂದು ವೇಳೆ ಮನಸ್ಸಿನ ಮೇಲೆ ಕೂಡ ಅತ್ಯಾಚಾರ ನಡೆದಿದ್ದರೂ ತದನಂತರದಲ್ಲಿ ಆಕೆ ಹೇಗಿದ್ದಳು ಎಂಬುದು ಆಕೆ ನಮ್ಮೆಲ್ಲರಿಗೂ ಆದರ್ಶಪ್ರಾಯಳಾಗುತ್ತಾಳೆ. ಈ ಕಾರಣದಿಂದಾಗಿ ಸ್ತ್ರೀಯನ್ನು ಯೋಗ್ಯವಾದ ಸನ್ಮಾನ ಸತ್ಕಾರಗಳಿಂದ ನೋಡಿದ ಕಾರಣದಿಂದಾಗಿಯೇ ಭಾರತೀಯ ಸನಾತನ ಸಂಸ್ಕೃತಿ ಇಂದಿಗೂ ಅಲ್ಪ ಸ್ವಲ್ಪ ಉಳಿದಿದೆ. ಆದರೆ ಈಗಲೂ ಕೂಡ ನಾವು ಸ್ತ್ರೀಯರನ್ನು ಯಾವ ದೃಷ್ಟಿಯಿಂದ ನೋಡುತ್ತಿದ್ದೇವೆ, ಅವರಲ್ಲಿ ಯಾವ ರೀತಿಯ ಸನ್ಮಾನ ಸತ್ಕಾರಗಳನ್ನು ಮಾಡುತ್ತಿದ್ದೇವೆ, ನಮ್ಮೆಲ್ಲರಿಗೂ ಜನ್ಮ ಕೊಡುವಂತಹ ಸ್ತ್ರೀಯ ವಿಷಯದಲ್ಲಿ ಒಂದು ಸಂಸ್ಕೃತಿ ಹೇಗೆ ನಡೆದುಕೊಳ್ಳುತ್ತಿದೆ ಎಂಬುದರ ಆಧಾರದಲ್ಲಿ ಅದು ಮುಂದೆ ಉಳಿದಿರುವುದೋ ಇಲ್ಲವೋ ಎಂಬುದು ನಿರ್ಧಾರವಾಗುತ್ತದೆ. ಪ್ರೇಷಿತಸ್ತೆ ಯದಾ ವೀರೋ ಹನುಮಾನವಲೋಕಕಃ ಲಂಕಾಸ್ಥಾಹಂ ತ್ವಯಾ ವೀರ ಕಿಂ ತದಾ ನ ವಿಸರ್ಜಿತ. ಲಂಕೆಯಲ್ಲಿದ್ದ ನನ್ನನ್ನು ನೋಡಲು, ನನ್ನ ಗುಣಚರ್ಯಗಳನ್ನು ತಿಳಿದು ಬರಲು ಮಹಾವೀರನಾದ ಮಹಾಮೇಧಾವಿಯಾದ ಹನುಮಂತನನ್ನೇ ನೀನು ಕಳುಹಿಸಿದ್ದೆಯಲ್ಲವೇ? ನಿನಗೇನಾದರೂ ಈ ವಿಧವಾದ ಸಂದೇಹ ಉಂಟಾಗಿದ್ದಲ್ಲಿ, ಅಂದರೆ ನನ್ನ ಚಾರಿತ್ರ್ಯದ ವಿಷಯದಲ್ಲಿ ಆಗಲೇ ನಿನ್ನಲ್ಲಿ ಸಂದೇಹವಿದ್ದ ಪಕ್ಷದಲ್ಲಿ ಆಗಲೇ ನೀನು ನನ್ನನ್ನೇಕೆ ಪರಿತ್ಯಜಿಸಲಿಲ್ಲ? ಇಷ್ಟೆಲ್ಲ ಕಷ್ಟಪಡುವ ಸಲುವಾಗಿ ಆದರೂ ಏಕೆ ಹೋದೆ? ಒಂದು ವೇಳೆ ಹನುಮಂತನು ಶ್ರೀರಾಮನು ನಿನ್ನ ಚಾರಿತ್ರ್ಯದಲ್ಲಿ ಸಂಶಯ ಹೊಂದಿದ್ದಾನೆ ಎಂಬ ಒಂದು ಮಾತನ್ನು ಹೇಳಿದ್ದರೆ ಸೀತಾದೇವಿ ಅದಾಗಲೇ ಪ್ರಾಣ ತ್ಯಜಿಸಲು ಹೊರಟಿದ್ದಳು. ಇನ್ನು ಆಕೆಗೆ ತಾನು ಜೀವವನ್ನು ಉಳಿಸಿಕೊಂಡಿರುವ ಯಾವ ಅವಶ್ಯಕತೆಯೂ ಇರುತ್ತಿರಲಿಲ್ಲ. ಆಗಲೇ ಪ್ರಾಣವನ್ನು ತ್ಯಜಿಸಿ ಬಿಡುತ್ತಿದ್ದಳು. ಆಗ ಶ್ರೀರಾಮನ ಮೇಲಿನ ಅಪವಾದವು ಪರಿಹಾರವಾಗುತ್ತಿರಲಿಲ್ಲ, ಸೀತೆಯನ್ನು ಕಳಂಕಿತ ದೃಷ್ಟಿಯಿಂದ ನೋಡುವುದು ಪರಿಹಾರವಾಗುತ್ತಿರಲಿಲ್ಲ. ಆದ್ದರಿಂದಲೇ ರಾಮಾಯಣ ಮುಂದುವರಿಯಬೇಕಾಯಿತು. ಪ್ರತ್ಯಕ್ಷಂ ವಾನರೇಂದ್ರಸ್ಯ ತ್ವದ್ವಾಕ್ಯ ಸಮನಂತರಂ ತ್ವಯಾ ಸಂತ್ಯಕ್ತಯಾ ವೀರ ತ್ಯಕ್ತಂ ಸಾಜ್ಜೀವಿತಂ ಮಯ. ಆ ಸಮಯದಲ್ಲಿ ಹನುಮಂತನ ಮೂಲಕ ನೀನು ನನ್ನನ್ನು ಪರಿತ್ಯಜಿಸುವ ವಾರ್ತೆಯನ್ನು ತಿಳಿಸಿದ್ದರೆ ಆಗಲೇ ಅವನ ಮುಂದೆಯೇ ನಾನು ಪ್ರಾಣ ಪರಿತ್ಯಾಗ ಮಾಡುತ್ತಿದ್ದೆನು. ನವೃಥಾತೆ ಶ್ರಮೋಯಂ ಸ್ಯಾತ್ ಸಂಶಯೇ ನ್ಯಸ್ತ್ಯ ಜೀವಿತಂ ಸುಹೃಜ್ಜನ ಪರಿಕ್ಲೇಶು ನಚಾಯಂ ನಿಷ್ಫಲಸ್ತವ. ಹಾಗಾಗಿದ್ದರೆ ಯುದ್ಧ ಮಾಡುವುದರ ಮೂಲಕ ನಿನ್ನ ಜೀವನವನ್ನು ಸಂಶಯದಲ್ಲಿಟ್ಟು ವ್ಯರ್ಥವಾಗಿ ಶ್ರಮ ಪಡುವ ಅಗತ್ಯವಿರಲಿಲ್ಲ. ನಿನ್ನ ಸುಹೃದರು ಅಂದರೆ ಸುಗ್ರೀವ, ವಿಭೀಷಣಾದಿ, ಹನುಮಂತ ಇತರರು ಕೂಡ ಕ್ಲೇಶ ಪಡುವ ಅಗತ್ಯವೂ ಇರಲಿಲ್ಲ. ನಾನು ಆಗಲೇ ಜೀವತ್ಯಾಗ ಮಾಡಿದ್ದರೆ ಇದೊಂದಕ್ಕೂ ಅವಕಾಶವೂ ಆಗುತ್ತಿರಲಿಲ್ಲ. ತ್ವಯಾತು ನರಶಾರ್ದೂಲ ಕ್ರೋಧಮೇವಾನುವರ್ತತ ಲಘುನೇವ ಮನುಷ್ಯೇಣ ಸ್ತ್ರೀತ್ವಮೇವ ಪುರಸ್ಕೃತಂ. ನರಶ್ರೇಷ್ಠನೇ, ಕೋಪವನ್ನೇ ಅನುಸರಿಸುತ್ತಿರುವ ನೀನು ಪಾಮರನಾದ ಮನುಷ್ಯನಂತೆ ಸಾಧಾರಣ ಸ್ತ್ರೀಯೊಬ್ಬಳ ಚಾಪಲ್ಯವನ್ನೇ ಪುರಸ್ಕರಿಸುತ್ತಿರುವೆ. ಅಪದೇಶೇನ ಜನಕಾನ್ನೋನ್ ಉತ್ಪತ್ತಿರ್ವಸುಧಾತಲಾತ್ ಮಮ ವೃತ್ತಂ ಚ ವೃತ್ತಜ್ಞ ಬಹುತೇನ ಪುರಸ್ಕೃತಂ. ಸದಾಚಾರವನ್ನು ತಿಳಿದಿರುವವನೇ, ಯಜ್ಞ ಭೂಮಿಯಲ್ಲಿ ನಾನು ಜನಕನಿಗೆ ದೊರೆತ ಕಾರಣ ಆ ವ್ಯಾಜದಿಂದ ನಾನು ಜಾನಕಿ ಎಂಬ ಹೆಸರನ್ನು ಪಡೆದೆ. ವಾಸ್ತವಿಕವಾಗಿ ನಾನು ಭೂಮಿಯಿಂದ ಹುಟ್ಟಿದವಳು, ಅಯೋನಿಜೆ, ಮಾನವ ಜಾತಿಗಿಂತಲೂ ವಿಲಕ್ಷಣವಾದ ರೀತಿಯಲ್ಲಿ ಹುಟ್ಟಿದವಳು. ಅಂತೆಯೇ ನನ್ನ ಚಾರಿತ್ರ್ಯವು ವಿಲಕ್ಷಣವಾದುದು ಮತ್ತು ದಿವ್ಯವಾದುದು. ಇದಾವುದನ್ನು ನೀನು ಪುರಸ್ಕರಿಸುತ್ತಿಲ್ಲ. ನ ಪ್ರಮಾಣೀಕೃತ ಪಾಣಿರ್ಬಾಲ್ಯೈ ಮಮ ನಿಪೀಡಿತಃ ಮಮ ಭಕ್ತಿಶ್ಚ ಶೀಲಂಚ ಸರ್ವಂತೆ ಪೃಷ್ಠತಃ ಕೃತಂ. ಬಾಲಕನಾದ ನೀನು ನನ್ನ ಬಾಲ್ಯಾವಸ್ಥೆಯಲ್ಲಿಯೇ ನನ್ನ ಪಾಣಿಗ್ರಹಣ ಮಾಡಿದೆ, ಅದನ್ನೂ ಈಗ ನೀನು ಪ್ರಮಾಣೀಕರಿಸುತ್ತಿಲ್ಲ. ನನ್ನ ಭಕ್ತಿ ಶೀಲ ಎಲ್ಲವನ್ನೂ ನೀನು ಕಡೆಗಾಣಿಸಿಬಿಟ್ಟೆ.
ಏಕೆಂದರೆ ಸೀತಾರಾಮರ ವಿವಾಹವಾದಾಗ ಅವರಿಬ್ಬರು ಇನ್ನೂ ಬಾಲಕರಾಗಿದ್ದರು. ಆ ನಂತರವೂ ಸಾಕಷ್ಟು ವರ್ಷಗಳು ಅವರು ಅಯೋಧ್ಯೆಯಲ್ಲಿ ಕಳೆದ ನಂತರ ಶ್ರೀರಾಮನು ಪ್ರೌಢ ವಯಸ್ಸಿಗೆ ಬಂದಾಗ ಆತನಿಗೆ ಪಟ್ಟಾಭಿಷೇಕ ಮಾಡಬೇಕು, ಯುವರಾಜನನ್ನಾಗಿ ಯುವರಾಜ್ಯ ಪಟ್ಟಾಭಿಷೇಕ ಮಾಡಬೇಕೆಂಬ ತೀರ್ಮಾನವಾಗುತ್ತದೆ. ಆ ಸಂದರ್ಭದಲ್ಲಿಯೇ ಸೀತೆಯೊಡನೆ ಆತ ಕಾಡಿಗೆ ಬಂದಿದ್ದು. ಆದ್ದರಿಂದ ಸಾಕಷ್ಟು ವರ್ಷ ನಾವಿಬ್ಬರು ಜೊತೆಯಲ್ಲಿದ್ದಾಗ ಪರಸ್ಪರ ಒಬ್ಬರನ್ನೊಬ್ಬರು ಅರಿಯುವುದಕ್ಕೆ ಸಾಕಷ್ಟು ಅವಕಾಶವಿದ್ದಾಗಲೂ ಈಗಲೂ ನೀನು ನನ್ನ ವಿಷಯದಲ್ಲಿ ಅನುಮಾನ ಪಡುತ್ತಿರುವೆಯಾ? ಯಾವ ಸ್ತ್ರೀ ತನ್ನ ಪಾತಿವೃತ್ಯದ ಬಗ್ಗೆ ನಿಶ್ಶಂಕಳಾಗಿರುವಳೋ, ಯಾರು ಪರಿಶುದ್ಧಳಾಗಿರುವಳೋ ಆಕೆ ಮಾತ್ರ ಇಷ್ಟು ನಿರ್ಭಿಡೆಯಿಂದ ಎಲ್ಲ ಜನಗಳ ಸಮ್ಮುಖದಲ್ಲಿ ತನ್ನ ಪತಿಯನ್ನು ದೂಷಿಸಬಲ್ಲಳು. ಇದು ಲೋಕಕ್ಕೆ ಅರ್ಥವಾಗಬೇಕು. ಹೀಗೆ ಹೇಳಿಕೊಂಡು ಸೀತೆಯು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಆಕೆಯ ಬಾಯಿಂದ ಮಾತುಗಳೇ ಸರಿಯಾಗಿ ಹೊರಡುತ್ತಿರಲಿಲ್ಲ. ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಿದ್ದಿತು. ಅನಂತರ ದುಃಖಿತನು ಚಿಂತಾಮಗ್ನನು ಆಗಿದ್ದ ಲಕ್ಷ್ಮಣನಿಗೆ ಸೀತೆಯು ಹೇಳಿದಳು, ಚಿತಾಮ್ಮೆ ಕುರು ಸೌಮಿತ್ರೇ ವ್ಯಸನಸ್ಯಾಸ್ಯ ಭೇಷಜಂ ಮಿಥ್ಯಾಪವಾದೋಪಹತ ನಾಹಂ ಜೀವಿತುಮುತ್ಸಹೆ. ಲಕ್ಷ್ಮಣ, ನನಗಾಗಿ ಚಿತೆಯನ್ನು ಸಿದ್ಧಪಡಿಸು. ನನ್ನ ಇಂದಿನ ದುಃಖಕ್ಕೆ ಅಗ್ನಿ ಪ್ರವೇಶವೇ ದಿವ್ಯ ಔಷಧವಾಗಿದೆ. ಮಿಥ್ಯಾಪವಾದದಿಂದ ಕಳಂಕಿತಳಾಗಿರುವ ನಾನು ಇನ್ನು ಬದುಕಿರಲಾರೆನು. ಅಪ್ರೀತೇನ ಗುಣೈರ್ಭರ್ತ್ರ ತ್ಯಕ್ತಯ ಜನಸಂಸದಿ ಯಾಕ್ಷಮಾಮೇ ಗತಿರ್ಗಂತುಂ ಪ್ರವೇಕ್ಷೆ ಹವ್ಯವಾಹನಂ. ನನ್ನ ಪ್ರಭುವು ನನ್ನ ಗುಣಶೀಲಗಳಿಂದ ಪ್ರಸನ್ನನಾಗಿಲ್ಲ. ಇವನು ನನ್ನನ್ನು ಈ ತುಂಬಿದ ಸಭೆಯಲ್ಲಿ ಪರಿತ್ಯಾಗ ಮಾಡಿದ್ದಾನೆ. ಈ ಸಮಯದಲ್ಲಿ ನನಗೆ ಯಾವ ಮಾರ್ಗವು ಉಚಿತವಾಗಿದೆಯೋ ಆ ಮಾರ್ಗವನ್ನು ಹಿಡಿದು ನಾನು ಹೋಗುತ್ತೇನೆ. ಈಗ ನನಗೆ ಇರುವ ಮಾರ್ಗವೆಂದರೆ ಅಗ್ನಿ ಪ್ರವೇಶ ಒಂದೇ. ಆದುದರಿಂದ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಚಿತೆಯನ್ನು ಸಿದ್ಧಗೊಳಿಸು. ವೈದೇಹಿಯು ಹೀಗೆ ಹೇಳುತ್ತಲೇ ಶತ್ರುವೀರ ಹಂತಕನಾದ ಲಕ್ಷ್ಮಣನು ಕೋಪಾವಿಷ್ಟನಾಗಿ ಶ್ರೀರಾಮನ ಕಡೆಗೆ ನೋಡಿದನು. ಸೀತೆಗಾದ ಅವಮಾನವನ್ನು ಅವನಿಗೆ ಸಹಿಸಲಾಗಲಿಲ್ಲ. ಸಹಜವಾಗಿಯೇ ಮೈದುನನಾದಂತಹ ಲಕ್ಷ್ಮಣನಿಗೆ ಸೀತೆಯಲ್ಲಿ ಆಕೆ ತನ್ನ ತಾಯಿ ಮಾತೃಭಕ್ತಿ ಇತ್ತು. ರಾಮ ಲಕ್ಷ್ಮಣರನ್ನು ಆತ ತನ್ನ ತಂದೆ ತಾಯಿಗಳಂತೆಯೇ ನೋಡುತ್ತಿದ್ದ. ಹಾಗಿರುವಾಗ ಸೀತೆಗೆ ಆದಂತಹ ಅವಮಾನವನ್ನು ಲಕ್ಷ್ಮಣ ಹೇಗೆ ತಾನೇ ಸಹಿಸಿಕೊಂಡಿರಲು ಸಾಧ್ಯ? ಆದರೆ ಶ್ರೀರಾಮನ ಮುಖಲಕ್ಷಣದಿಂದಲೇ ಅವನ ಮನಸ್ಸಿನಲ್ಲಿರುವುದನ್ನು ತಿಳಿದ ಸೌಮಿತ್ರಿಯು ಶ್ರೀರಾಮನ ಅಭಿಮತದಂತೆಯೇ ಚಿತೆಯನ್ನು ಸಿದ್ಧಪಡಿಸಿದನು. ನಹಿ ರಾಮಂ ತದಾ ಕಶ್ಚಿತ್ ಕಾಲಾಂತಕಯ ಮೋಪಮಂ ಅನುನೇತು ಮಥೋ ವಕ್ತುಂ ದ್ರಷ್ಟುಂ ವ್ಯಾಪ್ಯ ಶಕತ್ ಸುಹೃತ್. ಆ ಸಮಯದಲ್ಲಿ ಶ್ರೀರಾಮನು ಪ್ರಳಯ ಕಾಲದ ಯಮರಾಜನಂತೆಯೇ ಸಮಸ್ತರಿಗೂ ಭಯಂಕರನಾಗಿ ಕಾಣುತ್ತಿದ್ದನು. ಆಗ ಅವನನ್ನು ಸಮಾಧಾನಪಡಿಸುವುದಕ್ಕಾಗಲಿ, ಅವನಿಗೆ ಹಿತವಾದ ಮಾತನ್ನು ಹೇಳುವುದಕ್ಕಾಗಲಿ, ಅವನ ಕಡೆಗೆ ನೋಡುವುದಕ್ಕಾಗಲಿ ಯಾವ ಮಿತ್ರನಿಗೂ ಸಾಧ್ಯವಿರಲಿಲ್ಲ. ಸೀತಾದೇವಿಯು ತಲೆ ತಗ್ಗಿಸಿಕೊಂಡು ನಿಂತಿದ್ದ ಶ್ರೀರಾಮನಿಗೆ ಪ್ರದಕ್ಷಿಣೆ ಮಾಡಿ ಧಗನೆ ಒರೆಯುತ್ತಿದ್ದ ಯಜ್ಞೇಶ್ವರನ ಬಳಿಗೆ ಹೋದಳು. ದೇವತೆಗಳಿಗೂ ಬ್ರಾಹ್ಮಣರಿಗೂ ನಮಸ್ಕಾರ ಮಾಡಿ ಅಗ್ನಿಯ ಬಳಿಯಲ್ಲಿ ಕೈಜೋಡಿಸಿ ನಿಂತು ಹೇಳಿದಳು, ಯಥಾ ಮೇ ಹೃದಯಂ ನಿತ್ಯಂ ನಾಪಸರ್ಪತಿ ರಾಘವಾತ್ ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ನನ್ನ ಮನಸ್ಸು ಒಂದು ಕ್ಷಣವಾದರೂ ರಾಘವನನ್ನು ಬಿಟ್ಟು ಕದಲಲಿಲ್ಲವೆಂಬುದು ನಿಶ್ಚಯವಾದರೆ ಲೋಕ ಸಾಕ್ಷಿಯಾದ ಅಗ್ನಿದೇವನು ನನ್ನನ್ನು ಸರ್ವ ರೀತಿಗಳಲ್ಲಿಯೂ ಕಾಪಾಡಲಿ. ಯಥಾ ಮಾಂ ಶುದ್ಧ ಚಾರಿತ್ರಾಂ ದುಷ್ಟಾಂ ಜಾನಾತಿ ರಾಘವಃ ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ಶ್ರೀರಾಮನು ಭಾವಿಸಿರುವಂತೆ ನಾನು ದೂಷಿತಳಾಗಿರದೆ ಶುದ್ಧ ಚಾರಿತ್ರ್ಯವುಳ್ಳವಳಾಗಿದ್ದರೆ ಲೋಕಸಾಕ್ಷಿಯಾದ ಅಗ್ನಿದೇವನು ನನ್ನನ್ನು ಸರ್ವ ರೀತಿಗಳಲ್ಲಿಯೂ ರಕ್ಷಿಸಲಿ. ಕರ್ಮಣ ಮನಸ ವಾಚ ಯಥಾ ನಾತಿ ಚರಾಮ್ಯಹಂ ರಾಘವಂ ಸರ್ವಧರ್ಮಗ್ನಂ ತಥಾ ಮಾಂ ಪಾತು ಪಾವಕಿ ತಥಾ ಮಾಂ ಪಾತು ಪಾವಕಃ. ಕ್ರಿಯೆಯಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಸರ್ವಧರ್ಮಜ್ಞನಾದ ಶ್ರೀರಾಮನನ್ನು ಅತಿಕ್ರಮಿಸಿ ನಡೆದಿಲ್ಲವೆಂಬುದು ನಿಶ್ಚಯವಾದರೆ ಸರ್ವಸಾಕ್ಷಿಯಾದ ಅಗ್ನಿದೇವನು ನನ್ನನ್ನು ಸಂರಕ್ಷಿಸಲಿ. ಆದಿತ್ಯೋ ಭಗವಾನ್ ವಾಯುರ್ದಿಶಶ್ಚಂದ್ರಸ್ತಥೈವ ಚ ಅಹಶ್ಚಾಪಿ ತಥಾ ಸಂಧ್ಯೆ ರಾತ್ರಿಶ್ಚ ಪೃಥಿವೀ ತಥಾ ಯಥಾನ್ಯೇಪಿ ವಿಜಾನಂತಿ ತಥಾ ಚಾರಿತ್ರ ಸಂಯುತಾಂ. ಪೂಜ್ಯನಾದ ಸೂರ್ಯ, ವಾಯು, ದಿಕ್ಕುಗಳು,
ಚಂದ್ರ, ಹಗಲು, ರಾತ್ರಿ, 2 ಸಂಧ್ಯೆಗಳು, ಪೃಥ್ವಿ ಮತ್ತು ಇತರ ಎಲ್ಲ ದೇವತೆಗಳು ನನ್ನನ್ನು ಶುದ್ಧವಾದ ಚಾರಿತ್ರ್ಯವಿರುವವಳೆಂದು ತಿಳಿದಿರುವವರಾದರೆ ಅಗ್ನಿದೇವನು ನನ್ನನ್ನು ಎಲ್ಲ ಕಡೆಗಳಿಂದಲೂ ರಕ್ಷಿಸಲಿ. ನೆನಪಿರಲಿ, ಈ ಕ್ಷಣದಲ್ಲಿ ಸೀತಾದೇವಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಲ್ಲ. ಎಷ್ಟೋ ಜನರು ರಾಮಾಯಣದ ಮೇಲೆ ಕಳಂಕವನ್ನು ಹಚ್ಚುವಂತೆ ರಾಮನಾಗಲಿ ಲಕ್ಷ್ಮಣನಾಗಲಿ ಬಲವಂತದಿಂದ ಆಕೆಯನ್ನು ಕೊಲ್ಲುತ್ತಿಲ್ಲ, ಬಲವಂತದಿಂದ ಆಕೆಯ ಶರೀರಕ್ಕೆ ಬೆಂಕಿ ಹಚ್ಚುತ್ತಿಲ್ಲ. ಇಂದು ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು, ಮನೆಗೆ ಬಂದ ಸೊಸೆಯನ್ನು, ಅತ್ತಿಗೆಯನ್ನು, ಅಂತಹವರನ್ನೇ ಸುಟ್ಟು ಕೊಂದು ಹಾಕುವಂತಹ ನರಾಧಮರಿದ್ದಾರೆ. ಆ ನರಾಧಮರೆಲ್ಲರಿಗೂ ಈ ರಾಮಾಯಣ ಆದರ್ಶವಲ್ಲ. ಗಮನಿಸಿ, ಇಲ್ಲಿ ಸೀತಾದೇವಿಯು ಆತ್ಮಹತ್ಯೆ ಮಾಡಿಕೊಳ್ಳಲು ಕೂಡ ಹೊರಟಿಲ್ಲ. ಸೀತಾದೇವಿಯು ಅಗ್ನಿದೇವನು ನನ್ನನ್ನು ರಕ್ಷಿಸಲಿ, ಆಕೆಗೆ ಶ್ರೀರಾಮನಲ್ಲಿ ಈಗಲೂ ಕೂಡ ಅಚಲವಾದ ಪ್ರೇಮವಿದೆ. ಸೀತಾದೇವಿಯ ಹೃದಯಕ್ಕೂ ಗೊತ್ತು ಶ್ರೀರಾಮನು ಯಾವ ಕಾರಣದಿಂದ ಹೀಗೆ ನಡೆದುಕೊಳ್ಳುತ್ತಿರುವನೆಂದು. ಏಕೆಂದರೆ ಲೋಕ ಆಕೆಯ ಮೇಲೆ ಅಪವಾದ ಹೊರಿಸಲು ತುದಿಗಾಲಲ್ಲಿ ನಿಂತಿದೆ. ಆ ಅಪವಾದವನ್ನು ತೊಡೆದು ಹಾಕುವುದು ಅಷ್ಟು ಸುಲಭವಲ್ಲ. ಮುಂದಿನ ಕಾಲಾಂತರದಲ್ಲಿಯೂ ಸಾವಿರಾರು ವರ್ಷಗಳ ಕಾಲದಿಂದ ರಾಮಾಯಣ ಹರಿದು ಬಂದಿದೆ. ಈಗಲೂ ಕೂಡ ರಾಮಾಯಣವನ್ನು ಅಷ್ಟೇ ಆಸ್ತಿಯಿಂದ, ಶ್ರದ್ಧೆಯಿಂದ ನಾವು ಓದುತ್ತಿದ್ದೇವೆ. ಏಕೆಂದರೆ ರಾಮಾಯಣದ ಪಾತ್ರಗಳ ಕುರಿತು ನಮ್ಮಲ್ಲಿ ಕಿಂಚಿತ್ತಾದರೂ ಅನುಮಾನವಿಲ್ಲ. ಶ್ರೀರಾಮನು ಮರ್ಯಾದಾ ಪುರುಷೋತ್ತಮನೆಂಬುದರ ವಿಷಯದಲ್ಲಾಗಲಿ, ಸೀತಾದೇವಿಯ ಪಾತಿವೃತ್ಯದ ವಿಷಯದಲ್ಲಾಗಲಿ ಅಲ್ಲಿ ಲವಲೇಶವೂ ಕೂಡ ಕಳಂಕಕ್ಕೆ ಅಥವಾ ಸಂಶಯಕ್ಕೆ ಅವಕಾಶವೇ ಇಲ್ಲದಂತೆ ವಾಲ್ಮೀಕಿಗಳು ನಿರೂಪಿಸಿದ್ದಾರೆ. ಇಲ್ಲಿ ಆಕೆ ಅಗ್ನಿಯನ್ನೇ ಪ್ರವೇಶ ಮಾಡಲು ಹೋಗುತ್ತಿರುವಾಗಲೂ ದೇವತೆಗಳು ಇರುವುದೇ ಸತ್ಯವಾದರೆ ಎಂದು ಹೇಳುತ್ತಿಲ್ಲ. ಗಮನಿಸಿ, ಇಲ್ಲಿ ಪೂಜ್ಯನಾದ ಸೂರ್ಯ, ವಾಯು, ದಿಕ್ಕುಗಳು ನಾವು ಎಲ್ಲೇ ಯಾವುದೇ ಜಾಗದಲ್ಲಿ ಇರಲಿ, ಅಶೋಕವನದಲ್ಲಿ ರಾಕ್ಷಸಿಯರ ಹೊರತು ಬೇರಾರೂ ಕೂಡ ಆಕೆಯ ಸುತ್ತ ಇರಲಿಲ್ಲ. ಆದರೆ ಸೂರ್ಯ ಆಕೆಯನ್ನು ನಿತ್ಯವೂ ನೋಡುತ್ತಲೇ ಇದ್ದ, ವಾಯು ನಿತ್ಯವೂ ಅವಳ ಸುತ್ತಲೂ ಬೀಸುತ್ತಲೇ ಇದ್ದ, ದಿಕ್ಕುಗಳೆಲ್ಲವೂ ಅವಳನ್ನು ಆವರಿಸಿಕೊಂಡೇ ಇದ್ದವು. ಪ್ರತಿದಿನ ಆಕೆಗೆ ಚಂದ್ರ ದರ್ಶನವಾಗುತ್ತಿತ್ತು. ಹಗಲು ರಾತ್ರಿಗಳನ್ನು ಆಕೆ ನೋಡುತ್ತಲೇ ಇದ್ದಳು. 2 ಸಂಧ್ಯೆಗಳನ್ನು ಕೂಡ ಆಕೆ ಗಮನಿಸುತ್ತಿದ್ದಳು. ಪೃಥ್ವಿಯ ಮೇಲೆ ಆ ಪೃಥ್ವೀಸುತೆ ಕುಳಿತಿದ್ದಳು. ಈ ಕಾರಣದಿಂದಾಗಿ ಇವರೆಲ್ಲರೂ ಕೂಡ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಸೀತಾದೇವಿಯನ್ನು ನೋಡುತ್ತಿರುವಾಗ ಆಕೆಯ ಮನಸ್ಸಿನಲ್ಲಿ ಏನಿರುವುದು ಎಂಬುದು ಅವರಿಗೆ ತಿಳಿದಿದ್ದರೆ ಖಂಡಿತವಾಗಿಯೂ ತಿಳಿದೇ ಇರುತ್ತದಲ್ಲವೇ? ಹಾಗಿದ್ದಲ್ಲಿ ಆಕೆಯ ಪಾತಿವೃತ್ಯ ನಿಶ್ಶಂಕವಾಗಿದ್ದಲ್ಲಿ ಅಗ್ನಿದೇವನು ತನ್ನನ್ನು ರಕ್ಷಿಸಲಿ ಎಂದು ಹೇಳಿಕೊಂಡೇ ಸೀತಾದೇವಿಯು ಅಗ್ನಿಪ್ರವೇಶವನ್ನು ಮಾಡುತ್ತಿದ್ದಾಳೆ. ವೈದೇಹಿಯು ಹೀಗೆ ಹೇಳಿ ಅಗ್ನಿದೇವನಿಗೆ ಪ್ರದಕ್ಷಿಣೆ ಮಾಡಿ ಪ್ರಜ್ವಲಿಸುತ್ತಿದ್ದ ಯಜ್ಞೇಶ್ವರನನ್ನು ನಿಶ್ಚಲವಾದ ಮನಸ್ಸಿನಿಂದ ಪ್ರವೇಶಿಸಿದಳು. ಬಾಲಕರಿಂದಲೂ ವೃದ್ಧರಿಂದಲೂ ಸಮಾಕುಲವಾಗಿದ್ದ ಅಲ್ಲಿಯ ಜನ ಸಮುದಾಯವೆಲ್ಲವೂ ವೈದೇಹಿಯು ಪ್ರಜ್ವಲಿಸುತ್ತಿದ್ದ ಅಗ್ನಿಯನ್ನು ಪ್ರವೇಶಿಸುತ್ತಿದ್ದ ಅದ್ಭುತ ದೃಶ್ಯವನ್ನು ನೋಡಿತು. ಆಗ ತಾನೇ ಪುಟಕ್ಕೆ ಹಾಕಿದ ಚಿನ್ನದಂತೆ ಕಾಂತಿಯುಕ್ತಳಾಗಿದ್ದ, ಪುಟಕ್ಕೆ ಹಾಕಿದ ಚಿನ್ನದ ಆಭರಣಗಳನ್ನು ತೊಟ್ಟಿದ್ದ ಸೀತಾದೇವಿಯು ಸಮಸ್ತ ಜನರ ಸಮಕ್ಷದಲ್ಲಿ ಧಗಧಗಿಸಿ ಉರಿಯುತ್ತಿದ್ದ ಬೆಂಕಿಯಲ್ಲಿ ಬಿದ್ದಳು. ಸುವರ್ಣದ ವೇದಿಯಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ವಿಶಾಲ ನೇತ್ರೆಯಾದ ಸೀತಾದೇವಿಯು ಬೆಂಕಿಯಲ್ಲಿ ಬೀಳುತ್ತಿರುವುದನ್ನು ಸಮಸ್ತ ಪ್ರಾಣಿಗಳು ಅಚ್ಚರಿಯಿಂದ ವೀಕ್ಷಿಸಿದವು. ಯಜ್ಞದಲ್ಲಿ ಪೂರ್ಣಾಹುತಿಯು ಯಜಮಾನನ ಕೈಗಳಿಂದ ಯಜ್ಞಕುಂಡದಲ್ಲಿ ಬೀಳುವಂತೆ ಮಹಾಭಾಗ್ಯಶಾಲಿನಿಯಾದ ಸೀತಾದೇವಿಯು ಉರಿಯುತ್ತಿರುವ ಅಗ್ನಿಯೊಳಗೆ ಪ್ರವೇಶಿಸುತ್ತಿರುವುದನ್ನು ಋಷಿಗಳು, ದೇವತೆಗಳು, ಗಂಧರ್ವರು ವೀಕ್ಷಿಸಿದರು. ಯಜ್ಞದಲ್ಲಿ ಮಂತ್ರಗಳ ಮೂಲಕ ಸಂಸ್ಕೃತವಾದ ವಸೋರ್ಧಾರೆಯು ಯಜ್ಞೇಶ್ವರನಲ್ಲಿ ಬೀಳುವಂತೆ ಸೀತಾದೇವಿಯು ಬೆಂಕಿಯಲ್ಲಿ ಬೀಳುತ್ತಿದ್ದುದನ್ನು ನೋಡಿ ಅಲ್ಲಿ ನೆರೆದಿದ್ದ ಎಲ್ಲ ಸ್ತ್ರೀಯರು ಗಟ್ಟಿಯಾಗಿ ಕೂಗಿಕೊಂಡರು. ಶಾಪಗ್ರಸ್ತಳಾದ ದೇವತೆಯೊಬ್ಬಳು ಸ್ವರ್ಗದಿಂದ ನರಕಕ್ಕೆ ಬೀಳುವಂತೆ ಸೀತಾದೇವಿಯು ಬೆಂಕಿಯಲ್ಲಿ ಬೀಳುತ್ತಿರುವುದನ್ನು 3 ಲೋಕಗಳು, ದೇವ, ದಾನವ, ಗಂಧರ್ವರು ವೀಕ್ಷಿಸಿದರು. ಸೀತಾದೇವಿಯು ಅಗ್ನಿಯಲ್ಲಿ ಪ್ರವೇಶಿಸುತ್ತಿದ್ದಾಗ ವಾನರ ರಾಕ್ಷಸರೆಲ್ಲರೂ ಗಟ್ಟಿಯಾಗಿ ಹಾಹಾಕಾರಗಳನ್ನು ಮಾಡಿದರು. ಅವರ ಆ ಅದ್ಭುತವಾದ ಆರ್ತನಾದವು ಎಲ್ಲ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸಿತು. ನೆನಪಿರಲಿ, ಹೇಗೆ ಸೀತೆಯು ಅಗ್ನಿ ಪ್ರವೇಶವನ್ನು ಮಾಡುತ್ತಿರುವಳು, ಆ ಸಮಯದಲ್ಲಿ ಆಕೆಯದೇ ಇನ್ನೊಂದು ರೂಪವಾಗಿರುವ, ಏಕೆಂದರೆ ಪ್ರಕೃತಿ ಪುರುಷ ಸ್ವರೂಪ ಸೀತಾರಾಮರು, ಸೀತೆ ಪ್ರಕೃತಿಯ ಸ್ವರೂಪವಾದರೆ ಶ್ರೀರಾಮ ಪರಬ್ರಹ್ಮದ ಸ್ವರೂಪ. ಇಬ್ಬರೂ ಕೂಡ ಒಂದೇ ವಸ್ತುವಿನ, ಒಂದೇ ತತ್ವದ ಸ್ತ್ರೀ ಮತ್ತು ಪುರುಷ ಸ್ವರೂಪ.
ಸೀತೆ ಅಗ್ನಿಯಲ್ಲಿ ಬೇಯುತ್ತಿದ್ದರೆ, ಪ್ರತ್ಯಕ್ಷವಾದ ಅಗ್ನಿಯಲ್ಲಿ ಬೇಯುತ್ತಿದ್ದರೆ, ಶ್ರೀರಾಮನು ಪರೋಕ್ಷವಾಗಿ ಯಾರ ಕಣ್ಣಿಗೂ ಕಾಣದಂತಹ ಅನಿವಾರ್ಯವಾಗಿ ಸೀತೆಯನ್ನು ಈ ರೀತಿಯಾದಂತಹ ಅಗ್ನಿ ಪರೀಕ್ಷೆಗೆ ದೂಡಲೇಬೇಕಾದಂತಹ ದೈವದ ಇಚ್ಛೆಗೆ ತಲೆಬಾಗಿ ಶ್ರೀರಾಮನು ಕೂಡ ಆ ಸಂದರ್ಭದಲ್ಲಿ ಅಗ್ನಿಯಲ್ಲಿಯೇ ಬೇಯುತ್ತಿದ್ದ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 116ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.